ರೀಸೆಂಟಾಗಿ ನಾನು ಕೇರಳಾಗೋದಾಗ ಈ ಉಪ್ಪಿಲಿಟ್ಟಲನ್ನ ಟ್ರೈ ಮಾಡಿದ್ದೆ. ಮಾಡೋದು ತುಂಬಾ ಸುಲಭ. ಇನ್ನೂವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ರೀತಿಯಾದ ಈಸಿ ರೆಸಿಪೀಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾನೆ ಇರ್ತೀನಿ. ಹಾಗೆ ಕೆಲವೊಬ್ಬರು ವೀಡಿಯೋಸ್ ಮಾತ್ರ ನೋಡ್ತೀರಾ ಬಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲ್ಲ. ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ, ಲೈಕ್ ಮಾಡೋದ್ರಿಂದ ನನಗೆ ಗೊತ್ತಾಗುತ್ತೆ ನಿಮ್ಮ ವೀಡಿಯೋ ಇಷ್ಟ ಆಗಿದೆಯೋ ಇಲ್ವೋ ಅಂತ. ಆದರೆ ಕೆಲವೊಬ್ಬರು ವೀಡಿಯೋನ ನೋಡ್ತೀರಾ ಹಾಗೆ ಸ್ಕಿಪ್ ಮಾಡಿಬಿಡ್ತೀರಾ. ಇದ್ರ ಹಿಂದೆ ನಮ್ಮದು ಕೂಡ ಶ್ರಮ ಇರುತ್ತೆ, ಟೈಮ್ ಇರುತ್ತೆ. ನಿಮಗೇನಾದರೂ ವೀಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದನ್ನು ನಾನು ಫಸ್ಟ್ ಟೈಮ್ ಮಾಡಿದ್ದೆ. ನಾನೇನು ಪರ್ಫೆಕ್ಟಾಗಿ ಕಲಿತು ಮಾಡಿದ್ದಲ್ಲ. ನಾನು ಕೂಡ ಸಾಕಷ್ಟು ವೀಡಿಯೋನ ನೋಡಿದಾದ ನಂತರ ಮಾಡಿದ್ದು. ಮೊದಲಿಗೆ 2 ಮ್ಯಾಂಗೋನ ಚೆನ್ನಾಗಿ ವಾಶ್ ಮಾಡಿ ಅದಕ್ಕೇ ನಾನು ಚಿಕ್ಕದಾಗಿ ಸ್ಲೈಸಸ್ ಆಗಿ ಈ ರೀತಿಯಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಈ ರೆಸಿಪಿನ. ಉಪ್ಪಿಲಿಟ್ಟಲ್ ಅಂತಾರೆ ಕೇರಳದಲ್ಲಿ, ತುಂಬಾ ಚೆನ್ನಾಗಿರುತ್ತೆ. ಒಂದು ಜಾರ್ಗೆ ನಾವು ಕಟ್ ಮಾಡಿರ್ತಕ್ಕಂಥ ಸ್ಲೈಸಸ್ಸು, ಚಿಲ್ಲಿ ಫ್ಲೇಕ್ಸು ಇದ್ದರೆ ಹಾಕ್ಕೊಳ್ಳಿ. ಹಾಗೆ ಶುಂಠಿ, ಗ್ರೀನ್ ಚಿಲ್ಲಿ ಸೀಳ್ಬಿಟ್ಟು ಒಂದು 4, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲು ಸಕ್ಕರೆ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಇಷ್ಟನ್ನು ಹಾಕಿದಾದಮೇಲೆ ಬಿಸಿ ಮಾಡಿ ತಣ್ಣಗಾಗಿರ್ತಕ್ಕಂಥ ನೀರು ಹಾಗೆ ವೆನೆಗರ್ನ ಆ್ಯಡ್ ಮಾಡಿ ಇದನ್ನು 2 ದಿನ ಫರ್ಮೆಂಟ್ ಆಗೋಕ್ಕೆ ಬಿಡಬೇಕು. ನೋಡ್ತಾ ಇರ್ಬೋದು ಇದು 2 ಡೇಸ್ ಆದ ನಂತರದ್ದು. ಆಮೇಲೆ ಮ್ಯಾಂಗೋ ಎಲ್ಲ ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ನೀವು ನೋಡ್ತಾ ಇರ್ಬೋದು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಅದು ಹುಳಿಯಾಗಿ ನೀರು ನಮಗೆ ಅಷ್ಟು ಹುಳಿನೂ ಅನ್ಸಲ್ಲ, ಸ್ವೀಟು ಅನ್ಸಲ್ಲ, ಖಾರನೂ ಅನ್ಸಲ್ಲ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ಇದನ್ನು. ಈ ರೆಸಿಪಿನ ಏನಾದರೂ ನಿಮ್ಗೆ ಇಷ್ಟ ಆದರೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆನೂ ಶೇರ್ ಮಾಡಿ. ಹಾಗೆ ಇನ್ನೂವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಮ್ಯಾಂಗೋ ಎಲ್ಲ ಎಷ್ಟು ಸಾಫ್ಟ್ ಆಗಿಬಿಟ್ಟಿದೆ. ಹಾಗೆ ಗ್ರೀನ್ ಚಿಲ್ಲಿ ನಾವು ಚಿಲ್ಲಿ ಫ್ಲೇಕ್ಸ್ನೆಲ್ಲ ಆ್ಯಡ್ ಮಾಡಿದ್ವಲ್ಲ ಅದು ಕೂಡ ತುಂಬಾ, ಗ್ರೀನ್ ಚಿಲ್ಲಿನೂ ಕೂಡ ತುಂಬ ಸಾಫ್ಟ್ ಆಗಿಬಿಡುತ್ತೆ. ನೀರು ವೆನೆಗರ್ ಹಾಕೋದ್ರಿಂದ ಇದು ಬೂಜೇನೂ ಬರಲ್ಲ. ಕಲ್ಲು ಸಕ್ಕರೆ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ನಾನು ಒಂದು ವೀಡಿಯೋಲ್ಲಿ ನೋಡಿದ್ದೆ, ನಾನೇನು ಹಾಕಲಿಲ್ಲ, ಬರೀ ಉಪ್ಪು ಮಾತ್ರನ ಹಾಕಿ ನಾನು ಮಾಡಿದ್ದು. ಈ ರೆಸಿಪಿನ ನೀವು ಒಂದ್ಸತಿ ಟ್ರೈ ಮಾಡಿ. ಮಕ್ಕಳಿಗೆ ಹಾಗೆ ನಾವು ಕಟ್ ಮಾಡ್ಕೊಂಡು ಮ್ಯಾಂಗೋ ತಿನ್ನೋದಕ್ಕಿಂತ ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ಮುಂದಿನ ವೀಡಿಯೋಲಿ ಸಿಗೋಣ. ಇಲ್ಲಿವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವೀಡಿಯೋಲಿ ಸಿಗೋಣ. ಹಾಗೆ ಇನ್ನೂವರೆಗೂ ಈ ರೆಸಿಪಿನ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.